ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅನು ಎಜುಕೇಷನಲ್ ಸ್ಟಡೀಸ್. 7ನೇ ತರಗತಿ ಗಣಿತ ಭಾಗ 1 ಅಧ್ಯಾಯ 2 ಅಂಕಗಣಿತದ ಉಕ್ತಿಗಳು. ಹಿಂದಿನ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 33 ಮತ್ತು ಪೇಜ್ ನಂಬರ್ 34ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಈ ವಿಡಿಯೋದಲ್ಲಿ ಪೇಜ್ ನಂಬರ್ 35ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ಕಂಡುಹಿಡಿಯಿರಿ ಎಂದು ಕೊಟ್ಟಿದ್ದಾರೆ. ಪ್ರಶ್ನೆ ನಂಬರ್ 1, ಪ್ರತಿ ಸಂದರ್ಭದಲ್ಲೂ ಪದಗಳನ್ನು ಬರೆಯುವ ಮೂಲಕ ಮುಂದಿನ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ ಕೆಲವೊಂದಿಷ್ಟು ಪದಗಳನ್ನು ಕೊಟ್ಟಿದ್ದಾರೆ. ಈ ಪದಗಳನ್ನು ಜೋಡಿಸಿ ನಾವು ಉಕ್ತಿಗಳನ್ನು ಅಥವಾ ಉಕ್ತಿಗಳ ಬೆಲೆಯನ್ನು ಕಂಡುಹಿಡಿಯಬೇಕಾಗಿದೆ. ಪ್ರಶ್ನೆ ನಂಬರ್ ಎ, 28 - 7 + 8. ಈಗ ನಾವು ಉತ್ತರಿಸೋಣ. ಮೊದಲು ಪದಗಳ ಮೊತ್ತವನ್ನು ಕಂಡುಹಿಡಿಯಬೇಕು. ಪದಗಳ ಮೊತ್ತವನ್ನು ಮಾಡುವಾಗ 28 + -7 + 8 ಎಂದು ಬರೆದುಕೊಳ್ಳಿ. 28ರಲ್ಲಿ 7 ಕಳೆದಾಗ 21 ಬರುತ್ತದೆ. 21ಕ್ಕೆ 8 ಕೂಡಿಸಿದಾಗ 29. ಇದು ಉಕ್ತಿಯ ಬೆಲೆ. ಪದಗಳನ್ನು ಬರೆಯಲು ಹೇಳಿದ್ದಾರೆ. ಪದಗಳು ಇಲ್ಲಿ ಇರುವಂತಹ ಎಲ್ಲ ಪದಗಳನ್ನು ಬೇರೆ ಬೇರೆಯಾಗಿ ನೀವು ಬರೆಯಬೇಕು. 28 - 7 ಮತ್ತು 8 ಈ ರೀತಿಯಾಗಿ ಅಲ್ಪ ವಿರಾಮವನ್ನು ಹಾಕಿ ಬರೆದುಕೊಳ್ಳಿ. ಬಿ ಪ್ರಶ್ನೆ, 39 - 2 × 6 + 11 ಎಂದು ಕೊಟ್ಟಿದ್ದಾರೆ. ಈಗ ಪದಗಳ ಮೊತ್ತವನ್ನು ಕಂಡುಹಿಡಿಯುವಾಗ 39 + -2 × 6 + 11 ಎಂದು ಬರೆದುಕೊಳ್ಳಿ. 39 ಇಲ್ಲಿ 6 2 12 ಬರುತ್ತದೆ. 39ರಲ್ಲಿ 12 ಕಳೆದು ಅದಕ್ಕೆ 11 ಕೂಡಿಸಿದಾಗ ನಾವು 38 ಬೆಲೆಯನ್ನಾಗಿ ಪಡೆಯುತ್ತೇವೆ. ಪದಗಳನ್ನು ಬರೆಯುವಾಗ ಎಲ್ಲ ಪದಗಳನ್ನು ಬೇರೆ ಬೇರೆಯಾಗಿ ಬರೆದುಕೊಳ್ಳಿ. 39 - 2 × 6 ಅಲ್ಪ ವಿರಾಮ 11 ಈ ರೀತಿಯಾಗಿ ನೀವು ಬರೆಯಬೇಕು. ಸಿ ಪ್ರಶ್ನೆ, 40 - 10 + 10 + 10 ಎಂದು ಕೊಟ್ಟಿದ್ದಾರೆ. 40ರಲ್ಲಿ 10 ಕಳೆದಾಗ 30, 30ಕ್ಕೆ 10 ಕೂಡಿಸಿದಾಗ 40, 40ಕ್ಕೆ 10 ಕೂಡಿಸಿದಾಗ 50 ಬರುತ್ತದೆ. ಅದನ್ನೇ ನಾವು ಪದಗಳ ಮೊತ್ತವನ್ನಾಗಿ ಬರೆಯೋಣ. 40 + -10 + 10 + 10 ಇಲ್ಲಿ ಉತ್ತರ 50 ಬಂದಿದೆ. ಪದಗಳನ್ನು ಬೇರೆ ಬೇರೆಯಾಗಿ ಬರೆಯಬೇಕು. 40 - 10 10 ಮತ್ತು 10. ಡಿ ಪ್ರಶ್ನೆ, 48 - 10 × 2 + 6/2 ಎಂದು ಕೊಟ್ಟಿದ್ದಾರೆ. ಪದಗಳ ಮೊತ್ತವನ್ನು ಬರೆಯೋಣ. 48 + -10 × 2 + 16/2 = 36. ಇಲ್ಲಿ 10 2 20 ಅಂದರೆ ಮೈನಸ್ ಗುಣಿಸು ಪ್ಲಸ್ ಮೈನಸ್ ಆಗುತ್ತದೆ. 48 - 20 ಮತ್ತು ಪ್ಲಸ್ ಇಲ್ಲಿ 16/2 ಎಂದರೆ +8 ಆಗುತ್ತದೆ. ಇಲ್ಲಿ 48 - 20 + 8 ಈ ಸಂಖ್ಯೆಗಳನ್ನು ಕೂಡಿಸಿದಾಗ ನಾವು 36 ಪಡೆಯುತ್ತೇವೆ. ಪದಗಳನ್ನು ಬರೆಯೋಣ. 48 - 10 × 2 ಮತ್ತು 16/2 ಆಗಿದೆ. ಈ ಪ್ರಶ್ನೆ 6 × 3 - 4 × 8 × 5 ಎಂದು ಬರೆಯಲಾಗಿದೆ. ಪದಗಳ ಮೊತ್ತವನ್ನು ಮಾಡುವಾಗ 6 × 3 + -4 × 8 × 5 ಇಲ್ಲಿ ನಾವು 3 ಪದಗಳನ್ನು ಕೂಡಿಸಬೇಕಾಗುತ್ತದೆ. ಈಗ 6 3 18 ಬರುತ್ತದೆ. ನಂತರ ಇಲ್ಲಿ 8 4 32, 32 ನಾವು 5ರಿಂದ ಗುಣಿಸಬೇಕು. 5ರಿಂದ ಗುಣಿಸಿದಾಗ ಬಂದಿರುವಂತಹ ಮೊತ್ತಕ್ಕೆ 18 ಕಳೆದಾಗ ಇಲ್ಲಿ 4 8 5 ಈ ಎಲ್ಲ ಸಂಖ್ಯೆಗಳನ್ನು ಗುಣಿಸಿದಾಗ ನಾವು ಮೈನಸ್ನಲ್ಲೇ ಇಡಬೇಕು. ಆ ಸಂಖ್ಯೆಯಿಂದ ನಾವು 18 ಕಳೆದಾಗ ಬರುವಂತಹ ಮೊತ್ತ -142 ಆಗುತ್ತದೆ. ಆದ್ದರಿಂದ ಈಗ ಪದಗಳನ್ನು ಬರೆಯುವಾಗ ಇಲ್ಲಿರುವಂತಹ ಪದಗಳನ್ನೇ ನಾವು ಬೇರೆ ಬೇರೆಯಾಗಿ ಬರೆಯಬೇಕು. 6 × 3 ಮತ್ತು -4 × 8 × 5 ಆಗಿದೆ. ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ನಂಬರ್ 2, ಮುಂದಿನ ಪ್ರತಿ ಉಕ್ತಿಗೆ ಒಂದು ಕಥೆ ಸನ್ನಿವೇಶವನ್ನು ಬರೆದು ಅವುಗಳ ಬೆಲೆಯನ್ನು ಕಂಡುಹಿಡಿಯಿರಿ. ಇಲ್ಲಿ 3 ಉಕ್ತಿಗಳನ್ನು ಕೊಟ್ಟಿದ್ದಾರೆ. ಈ 3 ಉಕ್ತಿಗಳಿಗೆ ನಾವು ಒಂದೊಂದು ಉದಾಹರಣೆಯಾಗಿ ಒಂದು ಕಥೆ ಅಥವಾ ಸನ್ನಿವೇಶವನ್ನು ಬರೆದು ಅವುಗಳ ಬೆಲೆಯನ್ನು ಕಂಡುಹಿಡಿಯಬೇಕು. ಬರೆಯೋಣ. 2ನೇ ಪ್ರಶ್ನೆಯಲ್ಲಿ ಎ ಪ್ರಶ್ನೆ, 89 + 21 - 10. ಇದಕ್ಕೆ ಈಗ ನಾವು ಒಂದು ಸನ್ನಿವೇಶವನ್ನು ಬರೆಯಬೇಕು. ರಾಜುವಿನ ಬಳಿ 89 ಗೋಲಿಗಳಿವೆ ಮತ್ತು ಮೋಹನನು ತನ್ನಲ್ಲಿರುವ 21 ಗೋಲಿಗಳಲ್ಲಿ 10 ಗೋಲಿಯನ್ನು ಕಳೆದುಕೊಂಡಿದ್ದಾನೆ. ಅವರಿಬ್ಬರಲ್ಲಿರುವ ಗೋಲಿಗಳ ಸಂಖ್ಯೆ ಎಷ್ಟು? ಇಲ್ಲಿ ನಾವು ಉಕ್ತಿಯಲ್ಲಿರುವುದನ್ನೇ ಬರೆದಿದ್ದೇವೆ. ಉದಾಹರಣೆಯಂತೆ ರಾಜುವಿನ ಬಳಿ 89 ಗೋಲಿಗಳಿವೆ. 89 ಇರುವುದನ್ನು ನಾವು ರಾಜುವಿನ ಬಳಿ ಇರುವ ಗೋಲಿಗಳಿಗೆ ಹೋಲಿಸಿದ್ದೇವೆ. ಮತ್ತು ಮೋಹನನು 21 ಗೋಲಿಯಲ್ಲಿ 10 ಗೋಲಿಯನ್ನು ಕಳೆದುಕೊಂಡಿದ್ದಾನೆ. 21 - 10 ಇದು ಮೋಹನನು ಕಳೆದುಕೊಂಡಿರುವಂತಹ ಗೋಲಿಗಳು ಎಂದು ಊಹಿಸಿ. ಈಗ ನಾವು ಬೆಲೆಯನ್ನು ಕಂಡುಹಿಡಿಯುವಾಗ ಅವರಿಬ್ಬರಲ್ಲಿರುವ ಗೋಲಿಗಳ ಸಂಖ್ಯೆ ಎಷ್ಟು ಎಂದು ಮಾಡಿ ಬೆಲೆಯನ್ನು ಕಂಡುಹಿಡಿಯಬಹುದು.
ಬೆಲೆಯನ್ನು ಕಂಡುಹಿಡಿಯೋಣ. 89 ಪ್ಲಸ್ 21 ಮೈನಸ್ 10. ಈಗ 89 ಹಾಗೆ ಇರಿಸಿ 21ರಲ್ಲಿ 10 ಕಳೆಯಬೇಕು. 89 ಪ್ಲಸ್ ಇಲ್ಲಿ 21ರಲ್ಲಿ 10 ಕಳೆದಾಗ 11 ಬಂದಿದೆ ಈಕ್ವಲ್ಸ್ ಟು 100 ಗೋಲಿಗಳು. ಇಲ್ಲಿ ಇದು ಸನ್ನಿವೇಶದಿಂದ ನಾವು ಉತ್ತರಿಸಿದಂತಹ ಬೆಲೆ. ಇಲ್ಲಿ ಉಕ್ತಿಯ ಬೆಲೆಯನ್ನು ನಾವು 100 ಎಂದು ತೆಗೆದುಕೊಳ್ಳಬಹುದಾಗಿದೆ. ಬಿ ಪ್ರಶ್ನೆಯಲ್ಲಿ 5×12 ಮೈನಸ್ 6 ಎಂದು ಕೊಟ್ಟಿದ್ದಾರೆ. ಇದಕ್ಕೂ ಈಗ ನಾವು ಒಂದು ಸನ್ನಿವೇಶವನ್ನು ಬರೆಯಬೇಕು. ಸನ್ನಿವೇಶ ನೋಡಿ, ರಕ್ಷಾಳ ತಾಯಿಯು 5 ಪೆನ್ನುಗಳನ್ನು ಹೊಂದಿದ 12 ಪ್ಯಾಕೆಟ್ಗಳನ್ನು ಕೊಟ್ಟರು. ಅವಳು ಅದರಲ್ಲಿ 6 ಪೆನ್ಗಳನ್ನು ಕಳೆದುಕೊಂಡಿದ್ದಾನೆ. ಈಗ ಅವಳಲ್ಲಿ ಉಳಿದಿರುವ ಪೆನ್ಗಳ ಸಂಖ್ಯೆ ಎಷ್ಟು? ಇಲ್ಲಿ ನೀವು ಪ್ರಶ್ನೆಯನ್ನು ನೋಡಿ, ರಕ್ಷಾಳ ತಾಯಿ 5 ಪೆನ್ಗಳನ್ನು ಹೊಂದಿದ 12 ಪ್ಯಾಕೆಟ್ ಕೊಟ್ಟಿದ್ದಾರೆ. ಇಲ್ಲಿ 5×12 ಎಂದರೆ 5 ಪೆನ್ ಇರುವ 12 ಪ್ಯಾಕೆಟ್ಗಳು ಎಂದು ಊಹಿಸಿಕೊಳ್ಳಿ. ಅದರಲ್ಲಿ ಅವಳು 6 ಪೆನ್ಗಳನ್ನು ಕಳೆದುಕೊಂಡಿದ್ದಾಳೆ. -6 ಇರುವುದನ್ನು ನಾವು ಅವಳು 6 ಪೆನ್ನುಗಳನ್ನು ಕಳೆದುಕೊಂಡಿದ್ದಾಳೆ ಎಂದು ತೆಗೆದುಕೊಂಡಿದ್ದೇವೆ. ಈಗ ನಾವು ಬೆಲೆಯನ್ನು ಕಂಡುಹಿಡಿಯುವಾಗ ಈಗ ಅವಳಲ್ಲಿ ಉಳಿದಿರುವ ಪೆನ್ಗಳ ಸಂಖ್ಯೆ ಎಷ್ಟು ಎಂದು ತೆಗೆದುಕೊಳ್ಳೋಣ. ಆದ್ದರಿಂದ ಪೆನ್ಗಳ ಸಂಖ್ಯೆ ಈಕ್ವಲ್ಸ್ ಟು, ಈಗ ಉಕ್ತಿಯನ್ನು ಬರೆದುಕೊಳ್ಳಿ, 5×12 ಮೈನಸ್ 6. 12 5 60. 60 ಮೈನಸ್ 6. 60ರಲ್ಲಿ 6 ಕಳೆದಾಗ 54 ಬಂದಿದೆ. ಆದ್ದರಿಂದ ಪೆನ್ಗಳ ಸಂಖ್ಯೆ 54. ಇಲ್ಲಿ ಉಕ್ತಿಯ ಬೆಲೆಯನ್ನು ಕಂಡುಹಿಡಿಯಲು ಹೇಳಿದ್ದಾರೆ. ಉಕ್ತಿಯ ಬೆಲೆಯನ್ನು ಕೂಡ 54, ಉಕ್ತಿಯ ಬೆಲೆ ಈಕ್ವಲ್ಸ್ ಟು 54 ಎಂದು ಬರೆದುಕೊಳ್ಳಿ. ಸಿ ಪ್ರಶ್ನೆ 4×9 ಪ್ಲಸ್ 2×6. ಈಗ ಸನ್ನಿವೇಶ ಬರೆಯೋಣ. 9 ವಿದ್ಯಾರ್ಥಿಗಳಿಗೆ 4 ಚಾಕೊಲೇಟ್ ಮತ್ತು 6 ವಿದ್ಯಾರ್ಥಿಗಳಿಗೆ 2ರಂತೆ ಚಾಕೊಲೇಟ್ ಕೊಡುವುದಾದರೆ ಬೇಕಾಗುವಂತಹ ಚಾಕೊಲೇಟ್ಗಳ ಸಂಖ್ಯೆ ಎಷ್ಟು? ಇಲ್ಲಿ 9 ವಿದ್ಯಾರ್ಥಿಗಳಿಗೆ 4 ಚಾಕೊಲೇಟ್ಗಳಂತೆ ಮತ್ತು 6 ವಿದ್ಯಾರ್ಥಿಗಳಿಗೆ 2 ಚಾಕೊಲೇಟ್ಗಳಂತೆ ಚಾಕೊಲೇಟ್ಗಳನ್ನು ಕೊಡುವುದಾದರೆ ಬೇಕಾಗುವಂತಹ ಚಾಕೊಲೇಟ್ಗಳ ಸಂಖ್ಯೆ ಎಷ್ಟು? ಅದನ್ನೇ ನಾವು 9×4 ಮತ್ತು 6×2 ಎಂದು ಪ್ರಶ್ನೆಯಲ್ಲಿ ನೋಡಬಹುದು. ಈಗ ಚಾಕೊಲೇಟ್ಗಳ ಸಂಖ್ಯೆ ಈಕ್ವಲ್ಸ್ ಟು, ಉಕ್ತಿಯನ್ನು ಬರೆಯಿರಿ, 4×9 ಪ್ಲಸ್ 2×6. 9 4 36 ಪ್ಲಸ್ 2 6 12 ಬಂದಿದೆ. 36 ಪ್ಲಸ್ 12, ಇಲ್ಲಿ 36ಕ್ಕೆ 12 ಸೇರಿಸಿದಾಗ 48 ಬಂದಿದೆ. ಒಟ್ಟು 48 ಚಾಕೊಲೇಟ್ಗಳು. ಅಂದರೆ ಉಕ್ತಿಯ ಬೆಲೆಯೂ ಕೂಡ ಇಲ್ಲಿ 48 ಎಂದು ನೀವು ಬರೆದುಕೊಳ್ಳಬೇಕು. ಪ್ರಶ್ನೆ ನಂಬರ್ 3. ಮುಂದಿನ ಪ್ರತಿ ಸನ್ನಿವೇಶಕ್ಕೂ ಅದನ್ನು ವಿವರಿಸುವ ಉಕ್ತಿಯನ್ನು ಬರೆಯಿರಿ. ಅದರ ಪದಗಳನ್ನು ಗುರುತಿಸಿ ಮತ್ತು ಉಕ್ತಿಯ ಬೆಲೆಯನ್ನು ಕಂಡುಹಿಡಿಯಿರಿ. ಈಗ ನಾವು ಮುಂದಿನ ಪ್ರಶ್ನೆಗಳನ್ನು ನೋಡಿ ಅದನ್ನು ವಿವರಿಸಿರುವಂತಹ ಉಕ್ತಿಯನ್ನು ಬರೆದು ಅದರ ಪದಗಳನ್ನು ಗುರುತಿಸಿ ಆ ಉಕ್ತಿಯ ಬೆಲೆಯನ್ನು ಕೂಡ ಕಂಡುಹಿಡಿಯಬೇಕಾಗಿದೆ. ಮೊದಲನೇ ಪ್ರಶ್ನೆ, ಎ ಪ್ರಶ್ನೆ ನೋಡಿ, ರಾಣಿ ಆಲಿಯಾ ಕಳೆದ ವರ್ಷ ರಾಜಕುಮಾರಿ ಎಲ್ಸಾ ಅವರಿಗೆ 100 ಚಿನ್ನದ ನಾಣ್ಯಗಳನ್ನು ಮತ್ತು ರಾಜಕುಮಾರಿ ಅನ್ನಾ ಅವರಿಗೆ 100 ಚಿನ್ನದ ನಾಣ್ಯಗಳನ್ನು ನೀಡಿದಳು. ರಾಜಕುಮಾರಿ ಎಲ್ಸಾ ಈ ನಾಣ್ಯಗಳನ್ನು ಒಂದು ಉದ್ಯಮ ಪ್ರಾರಂಭಿಸಲು ಉಪಯೋಗಿಸಿ ತನ್ನಲ್ಲಿರುವ ನಾಣ್ಯಗಳನ್ನು ದ್ವಿಗುಣಗೊಳಿಸಿದಳು. ರಾಜಕುಮಾರಿ ಅನ್ನಾ ಆಭರಣಗಳನ್ನು ಕೊಂಡಳು ಮತ್ತು ಈಗ ಅವಳ ಬಳಿ ಅರ್ಧದಷ್ಟು ನಾಣ್ಯಗಳು ಮಾತ್ರ ಉಳಿದಿವೆ. ರಾಜಕುಮಾರಿ ಎಲ್ಲಾ ಮತ್ತು ರಾಜಕುಮಾರಿ ಅನ್ನಾ ಅವರ ಬಳಿ ಒಟ್ಟು ಎಷ್ಟು ಚಿನ್ನದ ನಾಣ್ಯಗಳಿವೆ ಎಂಬುದನ್ನು ವಿವರಿಸುವ ಉಕ್ತಿಯನ್ನು ಬರೆಯಿರಿ. ಇಲ್ಲಿ ಸನ್ನಿವೇಶವನ್ನು ಓದಿ. ರಾಣಿ ಆಲಿಯಾ ಎನ್ನುವವಳು ಅವಳ 2 ರಾಜಕುಮಾರಿಯರಿಗೆ ಅಂದರೆ ಅವಳ 2 ಮಕ್ಕಳಿಗೆ 100 ಚಿನ್ನದ ನಾಣ್ಯಗಳನ್ನು ಕೊಟ್ಟಿದ್ದಾಳೆ. ಅದರಲ್ಲಿ ಅಲ್ಸಾ ಎನ್ನುವವಳು 100 ಚಿನ್ನದ ನಾಣ್ಯಗಳಲ್ಲಿ ಉದ್ಯಮವನ್ನು ಪ್ರಾರಂಭಿಸಿ ನಾಣ್ಯಗಳನ್ನು ದ್ವಿಗುಣಗೊಳಿಸಿದ್ದಾಳೆ. ಅದೇ ಇಲ್ಲಿ ರಾಜಕುಮಾರಿ ಅನ್ನಾ ಎನ್ನುವವಳು ಆಭರಣಗಳನ್ನು ಖರೀದಿಸಿ ಅವಳ ಬಳಿ ಇರುವಂತಹ ನಾಣ್ಯಗಳನ್ನು ಅರ್ಧದಷ್ಟು ಮಾತ್ರ ಉಳಿಸಿದ್ದಾಳೆ. ಈಗ ರಾಜಕುಮಾರಿ ಅಲ್ಸಾ ಮತ್ತು ರಾಜಕುಮಾರಿ ಅನ್ನಾ ಅವಳ ಬಳಿ ಇರುವಂತಹ ಒಟ್ಟು ಚಿನ್ನದ ನಾಣ್ಯಗಳ ಸಂಖ್ಯೆಯನ್ನು ನಾವು ಕಂಡುಹಿಡಿಯಬೇಕು ಮತ್ತು ಉಕ್ತಿಯನ್ನು ಬರೆದು ಅದರಲ್ಲಿರುವಂತಹ ಪದಗಳನ್ನು ಗುರುತಿಸಬೇಕಾಗಿದೆ. ಬರೆಯೋಣ. ಬರೆಯಿರಿ. ರಾಣಿ ಆಲಿಯಾ ಎಲ್ಸಾ ಮತ್ತು ಅನ್ನಾರಿಗೆ ತಲಾ 100 ನಾಣ್ಯಗಳನ್ನು ನೀಡಿದರು. ರಾಜಕುಮಾರಿ ಅಲ್ಸಾ ಉದ್ಯಮದಲ್ಲಿ ದ್ವಿಗುಣಗೊಳಿಸಿದ್ದಾಳೆ. ಹಣವನ್ನು ದ್ವಿಗುಣಗೊಳಿಸಿದ್ದಾಳೆ. ಇದನ್ನು ಬರೆಯುವುದನ್ನು ನಾವು 2×100 ಅಂದರೆ 100 ನಾಣ್ಯಗಳನ್ನು 2ರಷ್ಟು ಮಾಡಿದ್ದಾಳೆ ಎನ್ನುವುದಕ್ಕೆ 2×100 ಎಂದು ಬರೆದುಕೊಳ್ಳಬೇಕು. ಎರಡನೆಯದಾಗಿ ರಾಜಕುಮಾರಿ ಅನ್ನಾ ಆಭರಣ ಕೊಂಡು ಅರ್ಧ ನಾಣ್ಯ ಉಳಿದಿದೆ. ಇಲ್ಲಿ ರಾಜಕುಮಾರಿ ಅನ್ನಾ ಎನ್ನುವವಳು ಅರ್ಧ ನಾಣ್ಯವನ್ನು ಉಳಿಸಿದ್ದಾಳೆ. ಆದ್ದರಿಂದ 100 ಡಿವೈಡೆಡ್ ಬೈ 2 ಎಂದು ಬರೆದುಕೊಳ್ಳಿ.
ಬರೆದುಕೊಳ್ಳಿ. ಇಲ್ಲಿ ಅರ್ಧದಷ್ಟು ನಾಣ್ಯ ಮಾತ್ರ ಉಳಿಸಿದ್ದಾಳೆ. ಈಗ ನಾವು ಉಳಿದಿರುವ ಒಟ್ಟು ನಾಣ್ಯಗಳ ಸಂಖ್ಯೆಯನ್ನು ಕಂಡುಹಿಡಿಯುವಾಗ ಅಭಿವ್ಯಕ್ತಿಯನ್ನು ಈ ರೀತಿಯಾಗಿ ಬರೆಯಬೇಕು. ಅಭಿವ್ಯಕ್ತಿ ಈಕ್ವಲ್ಸ್ ಟು 2 ಗುಣಿಸು 100 ಇದು ದ್ವಿಗುಣಗೊಳಿಸಿದಂತಹ ನಾಣ್ಯಗಳು ಪ್ಲಸ್ 100 ಡಿವೈಡೆಡ್ ಬೈ 2 ಇದು ಅರ್ಧಗೊಳಿಸಿದಂತಹ ನಾಣ್ಯಗಳಾಗಿವೆ. ಉಳಿದ ನಾಣ್ಯಗಳು ಅಥವಾ ಬೆಲೆ, ಈಗ ಬೆಲೆಯನ್ನು ನಾವು ಕಂಡುಹಿಡಿಯಬೇಕು. 100 ಗುಣಿಸು 2 100ಕ್ಕೆ ನಾವು 2ರಿಂದ ಗುಣಿಸಿದಾಗ ಗುಣಲಬ್ಧ 200 ಬಂದಿದೆ ಮತ್ತು 100 ಡಿವೈಡೆಡ್ ಬೈ 2 ಇಲ್ಲಿ 100ಕ್ಕೆ 2ರಿಂದ ಭಾಗಿಸಿದಾಗ ಭಾಗಲಬ್ಧ 50 ಬರುತ್ತದೆ. 200 ಪ್ಲಸ್ 50 250 ಇದು ಉಕ್ತಿಯ ಬೆಲೆಯಾಗಿದೆ. ಅಭಿವ್ಯಕ್ತಿಯಲ್ಲಿನ ಪದಗಳನ್ನು ಕೂಡ ಬರೆಯಲು ಹೇಳಿದ್ದಾರೆ. ಅಭಿವ್ಯಕ್ತಿಯಲ್ಲಿನ ಪದಗಳು 2 ಗುಣಿಸು 100 ಮತ್ತು 100 ಗುಣಿಸು 2 ಆಗಿದೆ. ಮುಂದಿನ ಪ್ರಶ್ನೆ ನೋಡಿ. ಬಿ ಪ್ರಶ್ನೆ, 2 ನಿಲ್ದಾಣಗಳ ನಡುವಿನ ಮೆಟ್ರೋ ರೈಲ್ ಟಿಕೆಟ್ ದರ ವಯಸ್ಕರಿಗೆ 40 ರೂಪಾಯಿ ಮತ್ತು ಮಕ್ಕಳಿಗೆ 20 ರೂಪಾಯಿ ಆಗಿದೆ. ಮುಂದಿನ ಟಿಕೆಟ್ಗಳ ಒಟ್ಟು ಬೆಲೆ ಎಷ್ಟು? ಈಗ ನಾವು ಟಿಕೆಟ್ಗಳ ಬೆಲೆಯನ್ನು ಕಂಡುಹಿಡಿಯಬೇಕು. ವಯಸ್ಕರ ಬೆಲೆ 40 ರೂಪಾಯಿ, ಮಕ್ಕಳ ಬೆಲೆ 20 ರೂಪಾಯಿ ಆಗಿದೆ. ಇಲ್ಲಿ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ, ಗಮನಿಸಿ. 4 ವಯಸ್ಕರು ಮತ್ತು 3 ಮಕ್ಕಳು. ಇಲ್ಲಿ 4 ವಯಸ್ಕರು 3 ಮಕ್ಕಳಿದ್ದಾಗ ನಾವು ಒಟ್ಟು ಟಿಕೆಟ್ಗಳ ಬೆಲೆ ಎಷ್ಟು ಎಂದು ಕಂಡುಹಿಡಿಯೋಣ. ಬರೆಯಿರಿ. ಟಿಕೆಟ್ ದರ ವಯಸ್ಕರಿಗೆ 40, ಮಕ್ಕಳಿಗೆ 20. ಮೊದಲನೇ ಪ್ರಶ್ನೆ, 4 ವಯಸ್ಕರು ಮತ್ತು 3 ಮಕ್ಕಳು ಎಂದು ಕೊಟ್ಟಿದ್ದಾರೆ. ಅಭಿವ್ಯಕ್ತಿ ಬರೆಯುವಾಗ 4 ವಯಸ್ಕರು ಅಂದರೆ 4 ಗುಣಿಸು ವಯಸ್ಕರಿಗೆ 40 ರೂಪಾಯಿ ಇದೆ, ಆದ್ದರಿಂದ 4 ಗುಣಿಸು 40 ಎಂದು ಬರೆದುಕೊಳ್ಳಿ. ನಂತರ 3 ಮಕ್ಕಳು ಎಂದು ಕೊಟ್ಟಿದ್ದಾರೆ. 3 ಗುಣಿಸು ಒಬ್ಬರಿಗೆ ಮಕ್ಕಳಿಗೆ 20 ರೂಪಾಯಿ ಎಂದು ಇದೆ, ಆದ್ದರಿಂದ 3 ಗುಣಿಸು 20 ಎಂದು ತೆಗೆದುಕೊಳ್ಳಿ. 40 ಗುಣಿಸು 4, 40ನ್ನು 4ರಿಂದ ಗುಣಿಸಿದಾಗ 160 ಗುಣಲಬ್ಧ ಬರುತ್ತದೆ ಮತ್ತು 3 ಗುಣಿಸು 20 23 60 ಬಂದಿದೆ. 160ಕ್ಕೆ 60ನ್ನು ಸೇರಿಸಿದಾಗ ಬರುವಂತಹ ಬೆಲೆ 220 ಇದು ಉಕ್ತಿಯ ಬೆಲೆಯಾಗಿದೆ. ಪದಗಳನ್ನು ಬರೆಯಬೇಕು. ಪದಗಳನ್ನು ಈ ರೀತಿಯಾಗಿ ಬರೆದುಕೊಳ್ಳಿ. 4 ಗುಣಿಸು 40 ಮತ್ತು 3 ಗುಣಿಸು 20 ಆಗಿದೆ. ಎರಡನೇ ಪ್ರಶ್ನೆ ನೋಡಿ. ತಲಾ 3 ವಯಸ್ಕರು ಇರುವ 2 ಗುಂಪುಗಳು. ಈಗ ತಲಾ 3 ವಯಸ್ಕರು ಇರುವಂತಹ 2 ಗುಂಪುಗಳಿಗೆ ಬೆಲೆಯನ್ನು ಕಂಡುಹಿಡಿಯೋಣ. ಅಭಿವ್ಯಕ್ತಿಯನ್ನು ನಾವು ಈ ರೀತಿಯಾಗಿ ಬರೆಯಬೇಕು. ಮೊದಲು ನೋಡಿ, 2 ಗುಣಿಸು 3 ಗುಣಿಸು 40 ಎಂದು ಬರೆದಿದ್ದೇವೆ. ಇಲ್ಲಿ 3 ಅಂದರೆ ತಲಾ 3 ಇರುವಂತೆ 2 ಗುಂಪು, ಇಲ್ಲಿ 3 ಎಂದರೆ 3 ಗುಣಿಸು 40 3 ಜನರಿಗೆ ಒಬ್ಬ ವ್ಯಕ್ತಿಗೆ 40 ರೂಪಾಯಿ ಆಗಿದೆ. ಆದ್ದರಿಂದ 3 ವಯಸ್ಕರ ಇಲ್ಲಿ ಬೆಲೆ 3 ಗುಣಿಸು 40 ಎಂದು ಬರೆದುಕೊಳ್ಳಿ. ಈ ರೀತಿ 3 ವಯಸ್ಕರ 2 ಗುಂಪು ಎಂದು ಕೊಟ್ಟಿದ್ದಾರೆ, ಆದ್ದರಿಂದ 3 ಗುಣಿಸು 40ಕ್ಕೆ ನಾವು 2ರಿಂದ ಗುಣಿಸಬೇಕು. ಈಗ ಬೆಲೆಯನ್ನು ಕಂಡುಹಿಡಿಯೋಣ. ಉಕ್ತಿಯ ಬೆಲೆ 2 ಗುಣಿಸು 43 120 120ನ್ನು 2ರಿಂದ ಗುಣಿಸಿದಾಗ 240 ಬಂದಿದೆ. ಇದು ಉಕ್ತಿಯ ಬೆಲೆ. ಈಗ ಉಕ್ತಿಯಲ್ಲಿನ ಪದಗಳು ಅಥವಾ ಅಭಿವ್ಯಕ್ತಿಯಲ್ಲಿನ ಪದಗಳನ್ನು ಬರೆದಾಗ 2 ಮತ್ತು 3 ಗುಣಿಸು 40 ಆಗಿದೆ. ಸಿ ಪ್ರಶ್ನೆ, ಚಿತ್ರದಲ್ಲಿ ತೋರಿಸಿರುವ ಅಳತೆಗಳ ಸಂಬಂಧವನ್ನು ವಿವರಿಸುವ ಉಕ್ತಿಯನ್ನು ಬರೆಯುವ ಮೂಲಕ ಕಿಟಕಿಯ ಒಟ್ಟು ಎತ್ತರವನ್ನು ಕಂಡುಹಿಡಿಯಿರಿ. ಇಲ್ಲಿ ಒಂದು ಕಿಟಕಿಯ ಚಿತ್ರವನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಒಟ್ಟು ಎತ್ತರವನ್ನು ನಾವು ಕಂಡುಹಿಡಿಯಬೇಕು. ಮೊದಲನೆಯದಾಗಿ ಒಂದು ಅಂಚು 3 ಸೆಂಟಿಮೀಟರ್ ಇದೆ ಎಂದು ಕೊಟ್ಟಿದ್ದಾರೆ. ಅದೇ ರೀತಿಯ ಇನ್ನೊಂದು ಅಂಚನ್ನು ನೀವು ಕೆಳಗೂ ಕೂಡ ನೋಡಬಹುದು. ಅಂದರೆ ಇಲ್ಲಿ 2 ಅಂಚುಗಳು 3 ಸೆಂಟಿಮೀಟರ್ಗಳಂತೆ 2 ಅಂಚುಗಳನ್ನು ನೋಡುತ್ತಿದ್ದೀರಿ. ನಂತರ ಜಾಲರಿಯನ್ನು ನೋಡಿ. ಜಾಲರಿ ಎಂದರೆ ಮಧ್ಯದಲ್ಲಿ ಹಾಕಿರುವಂತಹ ಇಲ್ಲಿ ಸರಳುಗಳ ರೀತಿಯಲ್ಲಿದೆ, ಅದನ್ನು ಜಾಲರಿ ಎಂದು ಕೊಟ್ಟಿದ್ದಾರೆ. ಜಾಲರಿ 2 ಸೆಂಟಿಮೀಟರ್ ಎಂದು ಕೊಡಲಾಗಿದೆ ಮತ್ತು ಇಲ್ಲಿ 2 ಸರಳುಗಳ ಮಧ್ಯೆ ಇರುವಂತಹ ಅಂತರವನ್ನು 5 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. ಈಗ ನಾವು ಅಂಚು, ಜಾಲರಿ ಮತ್ತು ಅಂತರ ಈ 3 ಅಳತೆಗಳನ್ನು ಬಳಸಿಕೊಂಡು ಒಟ್ಟು ಎತ್ತರವನ್ನು ಕಂಡುಹಿಡಿಯಬೇಕು. ಬರೆಯೋಣ. ಕಿಟಕಿಯ ಎತ್ತರಕ್ಕೆ ಲಂಬ ವಿಭಾಗಗಳು. ಈಗ ಪ್ರತಿಯೊಂದು ವಿಭಾಗಗಳನ್ನು ಬರೆಯುತ್ತಾ ಹೋಗಬೇಕು. ಅಂಚುಗಳು, ಇಲ್ಲಿ 2 ಅಂಚುಗಳನ್ನು ನೀವು ನೋಡಬಹುದು, ಮೇಲೆ ಮತ್ತು ಕೆಳಗೆ ಒಂದರಂತೆ. ಅಂಚುಗಳು 2 ಗುಣಿಸು 3 ಅಂದರೆ ಪ್ರತಿಯೊಂದು ಅಂಚಿಗೆ ಅಳತೆ 3 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ. 2 ಗುಣಿಸು 3 ಎಂದು ಬರೆಯಿರಿ. ಜಾಲರಿ 6, ಇಲ್ಲಿ 6 ಜಾಲರಿಗಳನ್ನು ನೀವು ನೋಡಬಹುದು. ಪ್ರತಿಯೊಂದು 2 ಸೆಂಟಿಮೀಟರ್ ಎಂದು ಕೊಟ್ಟಿದ್ದಾರೆ, ಆದ್ದರಿಂದ 6 ಗುಣಿಸು 2 ಎಂದು ಬರೆದುಕೊಳ್ಳಿ.
ಅಂತರ 7 ಇದೆ. ಪ್ರತಿ ಸರಳುಗಳ ನಡುವೆ ಇರುವಂತಹ ಅಂತರ 5 ಸೆಂಟಿಮೀಟರ್. ಆ ರೀತಿಯ ಅಂತರಗಳು ನೀವು 7 ಅಂತರಗಳನ್ನು ನೋಡಬಹುದು. ಆದ್ದರಿಂದ ಈಗ ನಾವು ಎತ್ತರದ ಅಭಿವ್ಯಕ್ತಿಯನ್ನು ಬರೆಯುವಾಗ 2 × 3 + 6 × 2 + 7 × 5 ಎಂದು ಬರೆಯಬೇಕಾಗುತ್ತದೆ. ಎತ್ತರವನ್ನು ಬರೆಯೋಣ. 2 × 3 2 × 3 6, 6 × 2 6 2 12, 7 × 5 7 5 35, 6 + 12 18, 18ಕ್ಕೆ 35 ಕೂಡಿಸಿದಾಗ 53 ಬಂದಿದೆ. ಆದ್ದರಿಂದ ಇಲ್ಲಿ ಈ ಕಿಟಕಿಯ ಎತ್ತರ 53 ಸೆಂಟಿಮೀಟರ್ ಆಗಿದೆ. ಈ ವಿಡಿಯೋದಲ್ಲಿ ನಾವು ಪೇಜ್ ನಂಬರ್ 35ರಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸಿದ್ದೇವೆ. ಮುಂದಿನ ವಿಡಿಯೋದಲ್ಲಿ ಪೇಜ್ ನಂಬರ್ 36ರಿಂದ ಇನ್ನುಳಿದ ಪೇಜ್ಗಳಲ್ಲಿರುವಂತಹ ಎಲ್ಲ ಪ್ರಶ್ನೆಗಳಿಗೆ ಉತ್ತರಿಸೋಣ. ನಮ್ಮ ಅನು ಎಜುಕೇಷನಲ್ ಸ್ಟಡೀಸ್ನಲ್ಲಿ 7ನೇ ತರಗತಿ ಗಣಿತ ಭಾಗ 1ರ ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಬಿಡಿಸಲಾಗುವುದು. ನೀವು ಎಲ್ಲ ಪಾಠಗಳ ಅಭ್ಯಾಸದ ಪ್ರಶ್ನೋತ್ತರಗಳಿಗಾಗಿ ನಮ್ಮ ಚಾನಲ್ನ ಪ್ಲೇಲಿಸ್ಟ್ 7ನೇ ತರಗತಿ ಗಣಿತ ಭಾಗ 1 ಅಭ್ಯಾಸ ಪ್ರಶ್ನೋತ್ತರಗಳು ಇದನ್ನು ಗಮನಿಸಬಹುದಾಗಿದೆ.